ತ್ರಿಪುರ ತ್ರಿಪುರ ಏನೋ ನೀನು ಸಂಜೆ ಬರ್ತೀನಿ ಅಂತ ಹೇಳ್ದವನು ಈಗ ಬರ್ತಿದ್ಯಲ್ಲ. 9 ತಿಂಗಳ ಗರ್ಭಿಣಿ ನಾನು. ನನ್ನನ್ನ ಈ ಪರಿಸ್ಥಿತಿನಲ್ಲಿ ಬಿಟ್ಟು ಹೋಗೋದಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತು? ನಿನ್ಗೊಂಚೂರು ಕಾಳಜಿ ಇಲ್ವಾ? ಈಗ ಅದೆಲ್ಲ ಮಾತಾಡೋ ಟೈಮ್ ಇಲ್ಲ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಏನು ಅನ್ಕೊಂಡಿದ್ಯಾ ನೀನು? ಮದುವೆ ಆಗಿ 1 ವರ್ಷದಲ್ಲಿ ಅಪ್ಪನ ಊರಿದು, ಈ ಊರ್ನ ಬಿಡ್ಬೇಕು ಅಂತಿದ್ಯಲ್ಲ, ಅದು ಈ ಸ್ಥಿತಿಲಿ. ಪ್ಲೀಸ್ ಡ್ರಾಮಾ ಸಾಕು. ಜೀವನ ಅಂದ್ರೆ ನೀಸಿ ಅನ್ಕೊಂಡಿದ್ಯಾ? ಇದೆಲ್ಲ ಫೇಸ್ ಮಾಡ್ಲೇಬೇಕು. ಸುಧಿ, ಅಮ್ಮ ಸುಧಿ, ಈ ತರ ಊರೂರು ಸುತ್ತೋದಕ್ಕ ನಿನ್ನ ಮದ್ವೆ ಆಗಿದ್ದು. ಸಾಲದಕ್ಕೆ ಯಾವ ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಬೇರೆ. ಮತ್ತೆ ಮತ್ತೆ ಹೇಳಿದ್ದೀನಿ ಹೇಳ್ತಾ ಇರ್ಬೇಡ. ನೀನ್ ಮಾಡಿದ್ದೇನೆ ಮಾಡ್ತಿದ್ರೆ ಅಂತ ಹೇಳಿದ್ದೀನಿ ಹೇಳ್ತಾನೆ ಇರ್ತೀನಿ. ಅರ್ಥ ಮಾಡ್ಕೊಳ್ಳೆ ಪ್ಲೀಸ್. ನನ್ನ ಹುಡ್ಕೊಂಡು ಆ ಹಾಳಾದ ಪೊಲೀಸ್ ಬೇರೆ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಸಿಕ್ಕಾಕೊಂಡ್ರೆ ಗೊತ್ತಲ್ಲ, ಜೈಲೇ ಗತಿ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ನೋಡಿ ನೋಡಿ, ನಾನು ಎಲ್ಗೂ ಬರಲ್ಲ. ಯಾವಾಗ ಏನಾಗುತ್ತೋ ಅಂತ ಭಯದಿಂದ ಇರೋದ್ರ ಬದಲು ನೀನ್ ಪೊಲೀಸವ್ರ ಕೈ ಸಿಗಾಕೊಳ್ಳೋದೇ ಒಳ್ಳೇದು. ಅದನ್ನ ಬೇರೆಯವ್ರಿಗೆ ಹೋಗಿ ಮಾತಾಡೋಣ. ಇವಾಗ ಬಾಯಿ ಮುತ್ಕೊಂಡು ನಡಿ. ನೋಡೆ, ಎಷ್ಟೊಂದು ಗೋಲ್ಡ್ ಮತ್ತೆ ಕ್ಯಾಶ್ ಕತ್ಕೊಂಡ್ ಬಂದಿದ್ದೀನಿ. ಇದರಿಂದ ಆರಾಮಾಗಿರ್ಬೋದು. ಪೊಲೀಸರು ಬಂದ್ರೆ ಕಷ್ಟ. ನಡಿ. ಇಲ್ಲ, ನಾನು ನಿನ್ನ ಎಲ್ಗೂ ಹೋಗಕ್ ಬಿಡಲ್ಲ. ಈ ಮಗುಗೋಸ್ಕರ ಸರೆಂಡರ್ ಆಗ್ಬಿಡೋ ಸುದ್ದಿ ಪ್ಲೀಸ್. ನೋಡು, 5 ವರ್ಷ ಜೈಲ. ನಾನು ನನ್ನ ಕೂಸು ಕಾಯ್ತೀವಿ. ಪ್ಲೀಸ್, ಈ ಜೀವನ ಮಾತ್ರ ಬೇಡ ಸುದ್ದಿ ಪ್ಲೀಸ್. ಈಗ ನೀನ್ ನನ್ನ ಜೊತೆ ಬರ್ತೀಯೋ ಇಲ್ವೋ? ಸುದ್ದಿ ನಿನಗೆ ಕೈ ಮುಗಿತೀನಿ. ಪ್ಲೀಸ್ ಸರೆಂಡರ್ ಆಗು ಪ್ಲೀಸ್. ನಿನ್ ಕತೆ ಕೇಳ್ತಿದ್ರೆ ನಾನ್ ಜೈಲ್ ಸೇರ್ಬೇಕಾಗತ್ತೆ. ಹೋಗ್ ಸಾಯ್ ಆ ಕಡೆ. ಅಯ್ಯೋ, ತಿನ್ನಕ್ಕೇನಿದೆ? ಚಟ್ನಿ, ಖಾಲಿ. ಚಟ್ನಿ ಇದೆ ಅಂದಮೇಲೆ ದೋಸೆ ಹಿಟ್ಟಿರ್ಬೇಕಲ್ಲ.
ಇಲ್ಲೇ ಇದೆಯಲ್ಲ, ಲಕ್ಷ್ಮಿ ಬಂದಿದ್ದಾಳೆ ಅಂದಮೇಲೆ ದೋಸೆ ಹಿಟ್ಟಿರಲೇಬೇಕು. ಸರಿಯಾಗಿ ಬ್ಯಾಟಿಂಗ್ ಮಾಡೋಣ. ಆಹಾ, ಏನೇ ಬದಲಾದರೂ ಇವಳ ಕೈ ರುಚಿ ಮಾತ್ರ ಬದಲಾಗಲ್ಲ. ಆಗ ಹೇಗಿತ್ತೋ ಹಾಗೇ ಇದೆ, ಸೇಮ್ ಟು ಸೇಮ್ ಟೇಸ್ಟ್. ಸೂಪರ್ ಮಹಾಲಕ್ಷ್ಮಿ. ಅಮ್ಮ ಅಳ್ತಿದ್ಯಾ? ಚಿಚೆ ಇಲ್ಲಪ್ಪ. ಅಮ್ಮ ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಇದೆಲ್ಲ ಒಂದು ಕೆಟ್ಟ ಕನ್ಸಾಗಿದ್ರೆ ಚೆನ್ನಾಗಿರೋದು ಪುಟ್ಟ, ಆದ್ರೆ ಅಲ್ವಲ್ಲ.